ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಇವತ್ತು ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ ಜ್ಯೂಸ್ನ. ಹೇಗೆ ಮಾಡೋದು ಅಂದರೆ ಫಸ್ಟು ಬಾದಾಮಿನ ಹಾಕೋಬೇಕು. ಅಂದರೆ ಇದನ್ನೆಲ್ಲ ನಾನು ನೈಟ್ ನೆನೆ ಇಡ್ತಾಯಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿ ಅವನ್ನೆಲ್ಲ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ತೊಗೋಬೇಕು. ಪಿಸ್ತಾನು ತೊಗೊಳ್ತಾಯಿದ್ದೀನಿ. ಪಿಸ್ತಾ ತುಂಬ ಒಳ್ಳೆಯದು ಹೆಲ್ತಿಗೆ. ಹಾಗೆ ಈ ಮೂರನ್ನ ಹಾಕಿದ್ಮೇಲೆ ಸೌತೆಕಾಯಿ ಬೀಜ ಏನೋ ಅಂತಾರೆ, ನನಗೆ ನೀಟಾಗಿ ಗೊತ್ತಿಲ್ಲ, ಆ ಬೀಜ ಹಾಕ್ತಿದ್ದೀನಿ. ಮತ್ತು ಇದು ಸೂರ್ಯಕಾಂತಿ ಬೀಜ, ಇದನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಅಳತೆ ಏನಿಲ್ಲ, ಕೈಲೇ ಹಾಕ್ತಿದ್ದೀನಿ. ನಿಮ್ಗೆ ಯಾವುದಾದ್ರೂ ಅಳತೆ ಬೇಕು ಅಂದರೆ ನೀವೊಂದು ಏನಾದರೂ ಒಂದು ಸ್ಪೂನಲ್ಲಿ ಹಾಕ್ಬೋದು ನೀವು. ನಾನಿವಾಗ ನೆಕ್ಸ್ಟ್ ನಾನು ಖರ್ಜೂರ ಹಾಕ್ತಾಯಿದ್ದೀನಿ. ಇದನ್ನು ಒಂದು 2 ಇದನ್ನು ಹಾಕ್ತಾಯಿದ್ದೀನಿ ನಾನು. 2 ಅಂದರೆ ಈ ಥರ ಉದ್ದಿಕ್ಕಿರುತ್ತಲ್ಲ, ಅದರಲ್ಲಿ 2 ಭಾಗ ಹಾಕ್ತಿದ್ದೀನಿ. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ನೀರಲ್ಲಿ ನೆನೆ ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ಸ್ವಲ್ಪ ಓವರ್ ನೈಟ್ ಇಡಬೇಕು. ಇಷ್ಟನ್ನು ಹಾಕಬೇಕು. ಬೇಕಿದ್ದರೆ ನೀವು ಇನ್ನೂ ಜಾಸ್ತಿನೇ ಫ್ರೂಟ್ಸ್ಗಳನ್ನ ಹಾಕ್ಬೋದು, ಇಲ್ಲಾಂದರೆ ಇಷ್ಟೇ ಸಾಕು. ನಾರ್ಮಲಾಗಿ ಇಬ್ಬರಿಗೆ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ತುಂಬ ಜನ ಮಾಡ್ತೀರಾ ಅಂದರೆ ತುಂಬಾ ಮಾಡ್ಬೋದು. ನೆಕ್ಸ್ಟ್ ನಾನು ನೀರು ಹಾಕ್ತಿದ್ದೀನಿ. ನೀರನ್ನ ಒಂದು ಸ್ವಲ್ಪ ಹಾಕ್ಕೊಡಿ, ಯಾಕಂದರೆ ಮಿಕ್ಸಿಗೆ ಹಾಕಬೇಕಾದ್ರೆ ಜಾಸ್ತಿ ಹಾಕ್ಬಾರ್ದು. ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟಿದ್ದೀನಿ. ನೈಟ್ ಓವರ್ ನೈಟ್ ನೆನೆಸ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಇರಲಿ ಅಂತ. ಇದನ್ನು ನೈಟ್ ಪೂರ್ತಿ ನೆನೆಸ್ಬಿಟ್ಟು ಯಾವುದೇ ರೀತಿಯ ಹೊರಗಡೆ ಏನಿರುತ್ತೆ ಅಂದರೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಬಿಡಿ. ಇಲ್ಲಾಂದರೆ ಸುಮ್ಮನೆ ಏನಾದರೂ ಬಿಟ್ಬಿಡುತ್ತೆ. ನಾನು ಲಾಸ್ಟಲ್ಲಿ ಮರ್ತ್ಬಿಟ್ಟಿದ್ದೆ. ಇದು ಏನು ಅಂತಂದರೆ ಬಾದಾಮಂಟು ಇದನ್ನ ಹಾಕೊಳ್ತಾ ಇದ್ದೀನಿ. ಬಾದಾಮಂಟು ಹಾಕೊಳ್ಳೋದ್ರಿಂದ ಹೀಟು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗೆ ಅದನ್ನ ಮರ್ತ್ಬಿಟ್ಟಿದ್ದೆ, ಅದಕ್ಕೆ ಲಾಸ್ಟಲ್ಲಿ ಅದನ್ನ ಒಂದು ಹಾಕೊಂಡ್ಬಿಟ್ಟೆ. ನೆಕ್ಸ್ಟ್ ಅದನ್ನ ಎತ್ತಿಟ್ಬಿಟ್ಟು ನೆನೆ ಹಾಕ್ತಿದ್ನಲ್ಲ, ಅದನ್ನ ಎತ್ತಿಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡ್ತಿದ್ದೀನಿ. ನೆಕ್ಸ್ಟ್ ಒಂದು ಲೋಟದಲ್ಲಿ ನಾನು ಚಿಯಾ ಸೀಡ್ಸ್ನ ನೆನೆ ಹಾಕ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆ ಮಾರ್ನಿಂಗು ಜಿಮ್ಮಿಗೆ ಹೋಗ್ತಿಲ್ಲ, ಹಾಗೆ ಅದನ್ನ ಕುಡಿದ್ಬಿಟ್ಟು, ಯಾಕೆಂದರೆ ಎನರ್ಜಿ ಬೇಕಂತ ಒಂದು ಡ್ರಿಂಕ್ನ ಕುಡಿಬೇಕು. ಸೊ ಹಾಗಾಗಿ ನಾನು ಇದಕ್ಕೆ ಲೆಮನ್ ಹಾಕ್ಕೊಂಡು ಕುಡಿದ್ಬಿಟ್ಟು ಹೋಗ್ತೀನಿ ಜಿಮ್ಮಿಗೆ. ಸೊ ಹಾಗಾಗಿ ಇದನ್ನು ನಾನು ನೆನೆ ಹಾಕ್ತೀನಿ. ಇದು ಎಲ್ರಿಗೂ ಕುಡಿಬೋದು, ಇದನ್ನು ಮನೇಲಿ ಟ್ರೈ ಮಾಡಿ ಅದನ್ನು ಕುಡಿಬೋದು. ನೆಕ್ಸ್ಟು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಮಾರ್ನಿಂಗಲ್ಲಿ ನಾನು ಇವಾಗ ಜ್ಯೂಸ್ ಮಾಡ್ತಾಯಿದ್ದೀನಿ. ಬಾಳೆಹಣ್ಣು ಮತ್ತು ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸರ್ ಗ್ರೈಂಡರ್ ಜಾರ್ ತೊಗೊಂಡ್ಬಿಟ್ಟು ಅದರಲ್ಲಿ ಬಾಳೆಹಣ್ಣು ಚಿಕ್ಕದಾಗಿ ಹೆಚ್ಚಾಗ್ತಾಯಿದ್ದೀನಿ. ಒಂದು ಬಾಳೆಹಣ್ಣು ಸಾಕು ಅಂದ್ಕೊಳ್ತೀನಿ. ಒಂದು ಬಾಳೆಹಣ್ಣು ನೀಟಾಗಿ ಹೆಚ್ಚಾಕ್ಬಿಟ್ಟು ನೆಕ್ಸ್ಟ್ ಆ್ಯಪಲ್ ಹಾಕೊಳ್ತಾಯಿದ್ದೀನಿ. ಆ್ಯಪಲು ಒಂದು ಅರ್ಧ ಹಾಕೊಳ್ತಾಯಿದ್ದೀನಿ, ಯಾಕೆ ಜಾಸ್ತಿ ಆಗ್ತಿದೆ. ನಮ್ಮದು ತುಂಬ ದೊಡ್ಡದಿತ್ತು ಆ್ಯಪಲು, ತುಂಬ ದೊಡ್ಡದಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಅರ್ಧ ಹಾಕ್ತಾಯಿದ್ದೀನಿ ಆ್ಯಪಲ್ನ. ಇವಾಗ ಇದಕ್ಕೆ ನಾನು ನೈಟೆಲ್ಲ ಓವರ್ ನೈಟ್ ನೆನೆಸಿರುವಂತಹ ಬಾದಾಮಿ ಮತ್ತು ಪಿಸ್ತಾ ಗೋಡಂಬಿ ಇವನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಲ್ಲಿ ಹಾಕ್ಬಿಟ್ಟು ರುಬ್ತಾಯಿದ್ದೀನಿ. ಇದೆಲ್ಲ ನೀಟಾಗಿ ನೆಕ್ಸ್ಟ್ ನಾನು ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತಿದ್ದೀನಿ ಹನಿ. ಬೇಕಂದರೆ ನೀವು ಹನಿನ ಹಾಕ್ಬೋದು, ಇಲ್ಲಾಂದರೆ ಖರ್ಜೂರ ಇರುತ್ತೆ, ಅದೇ ಸಾಕಾಗುತ್ತೆ. ಬೇಕು ಅಂದರೆ ಆಪ್ಷನಲ್ ಹನಿ. ಇದನ್ನು ನಾನು ಮಿಕ್ಸಿಂಗ್ ಮಾಡಿದ್ದಲ್ಲ, ಅದನ್ನ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮಿಕ್ಸಿಂಗ್ ಮಾಡಬೇಕು, ನೀಟಾಗೆಲ್ಲ ರುಬ್ಬಬೇಕು, ನೀಟಾಗಿ ನೀರು ಹಾಕಬೇಕು. ಅವಾಗ ಇದು ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ನಾನು ಇವಾಗ 2 ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು ಹೇಗಾಗಿದೆ ಅಂತ. ತುಂಬ ಚೆನ್ನಾಗಾಗಿದೆ. ಎಲ್ಲರೂ ಕುಡಿಬೋದು, ಮಕ್ಕಳು ಕುಡಿಬೋದು, ಯಾರಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ, ಎಲ್ಲರೂ ಕುಡಿತಾ ಇರ್ಬೋದು. ಇನ್ನು ಚೆನ್ನಾಗಿದೆ, ಹೆಲ್ತಿಗೆ ತುಂಬ ಒಳ್ಳೆಯದು. ನಾನು ಡಯಟಲ್ಲಿ ಇರೋದ್ರಿಂದ ಇನ್ನೂ ತುಂಬ ಅಂದರೆ ವೀಕ್ಲಿ 2 ಟೈಮ್ಸ್ ಅಷ್ಟೇ ತೊಗೊಳ್ತೀನಿ, ಇಲ್ಲಾಂದರೆ ತೊಗೊಳ್ತಿದ್ದೆ. ಇದನ್ನೆಲ್ಲ ಚೆನ್ನಾಗಿದೆ. ಬಟ್ ಮಿಲ್ಕ್ನ ಹಾಕಬೇಕು, ಹಾಗಾಗಿ ಒಂದು ಕಾರಣದಿಂದ ನಾನು ತೊಗೊಳ್ಳಲ್ಲ, ತುಂಬ ಕಡಿಮೆ ತೊಗೊಳ್ಳೋದು. ಮಿಲ್ಕ್ನ ನೀವು ಹಾಕ್ಬೋದು, ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಮಿಲ್ಕ್ನ ಹಾಕಿಲ್ಲ, ಓನ್ಲಿ ಇದನ್ನ ಫ್ರೂಟ್ಸ್ನ ಹಾಕ್ತಿದ್ದೀನಿ ಅಷ್ಟೇ.